ಒಂದು ಪುಟ್ಟ ಹಳ್ಳಿ. ಆ ಹಳ್ಳಿಯಲ್ಲಿ ಮೋಹನ ಎಂಬ ಬಡ ಕೃಷಿಕ ವಾಸಿಸುತ್ತಿದ್ದನು. ಮೋಹನನಿಗೆ ದೊಡ್ಡ ಜಮೀನು ಇರಲಿಲ್ಲ, ಕೈಯಲ್ಲಿ ದುಡ್ಡು ಇರಲಿಲ್ಲ, ಸಹಾಯಕ್ಕೆ ಯಾರೂ ಇರಲಿಲ್ಲ. ಆದರೆ ಅವನ ಬಳಿ ಧೈರ್ಯ, ಕಠಿಣ ಪರಿಶ್ರಮ ಮತ್ತು ತನ್ನ ಮಗ ಪಬ್ಲೂಗಾಗಿ ಕನಸುಗಳಿದ್ದವು. ಒಂದು ದಿನ ಮೋಹನನು ಪಬ್ಲೂ ಬಳಿ, ಪಬ್ಲೂ, ನಾಳೆ ಬೆಳಿಗ್ಗೆ ಬೇಗ ಏಳಬೇಕು, ಹೊಲದಲ್ಲಿ ಬೀಜ ಬಿತ್ತಬೇಕಿದೆ. ಮಳೆಯ ಬಗ್ಗೆ ಏನೂ ಹೇಳಲು ಸಾಧ್ಯವಿಲ್ಲ, ಆದರೆ ನಾವು ನಮ್ಮ ಕೆಲಸವನ್ನು ನಿಲ್ಲಿಸಬಾರದು ಎಂದನು. ಅದಕ್ಕೆ ಪಬ್ಲೂ, ಸರಿ ತಂದೆ, ನಾನು ನಾಳೆ ಬೆಳಿಗ್ಗೆ ಸಿದ್ಧವಾಗಿರುತ್ತೇನೆ ಎಂದನು. ಮೋಹನನಿಗೆ ಕೆಲಸದ ಒತ್ತಡದಿಂದ ತುಂಬಾ ಆಯಾಸವಾಗುತ್ತಿತ್ತು. ಪಬ್ಲೂ, ತಂದೆ, ನೀವು ಪ್ರತಿದಿನ ತುಂಬಾ ಕೆಲಸ ಮಾಡುತ್ತೀರಿ, ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ ಎಂದನು. ಅದಕ್ಕೆ ಮೋಹನ, ವಿಶ್ರಾಂತಿ ನಂತರ ತೆಗೆದುಕೊಳ್ಳಬಹುದು, ಮೊದಲು ಕೆಲಸವನ್ನು ಪೂರ್ಣಗೊಳಿಸಬೇಕು ಎಂದನು. ಮೋಹನನು ಪ್ರತಿದಿನ ಸೂರ್ಯೋದಯಕ್ಕೂ ಮುನ್ನ ಹೊಲಕ್ಕೆ ಹೋಗುತ್ತಿದ್ದನು. ಆದರೆ ಮಳೆಯಿಲ್ಲದ ಕಾರಣ ಬೆಳೆಗಳು ಸರಿಯಾಗಿ ಬರುತ್ತಿರಲಿಲ್ಲ. ಬೀಜ ಖರೀದಿಸಲು ಹಣವಿರಲಿಲ್ಲ, ಸಾಲದ ಹೊರೆ ಹೆಚ್ಚಾಗುತ್ತಿತ್ತು. ಅಸಹಾಯಕನಾದ ಮೋಹನನು ದೇವರ ಬಳಿ ಕೈಮುಗಿದು, ದೇವರೇ, ನಾನು ಎಷ್ಟು ಕಷ್ಟಪಡುತ್ತಿದ್ದೇನೆ, ಯಾವಾಗ ನನ್ನ ಕಷ್ಟ ಕೊನೆಯಾಗುತ್ತದೆ ಎಂದು ಪ್ರಾರ್ಥಿಸಿದನು. ಅದೇ ಸಮಯದಲ್ಲಿ ಮೋಹನನ ಹಿತೈಷಿಯೊಬ್ಬನು ಅವನನ್ನು ನೋಡಿ, ಅರೆ ಮೋಹನ, ಈ ಕೃಷಿಯನ್ನು ಬಿಟ್ಟು ಬಿಡು ಮತ್ತು ಯಾರ್ದಾದರೂ ಬಳಿ ಕೆಲಸಕ್ಕೆ ಸೇರಿಕೊಂಡು ಹಣ ಸಂಪಾದಿಸು ಎಂದನು. ಅದಕ್ಕೆ ಮೋಹನ, ಇಲ್ಲ, ಕೃಷಿ ನನ್ನ ಗುರುತು, ಯಾರ ಅಡಿಯಾಳಾಗುವುದಕ್ಕಿಂತ ಸ್ವಂತ ಕೆಲಸ ಮಾಡುವುದು ಒಳ್ಳೆಯದು ಎಂದನು. ಮೋಹನನ ಸ್ಥಿತಿಯನ್ನು ನೋಡಿ ಆ ಹಿತೈಷಿಯು ಭಯಪಟ್ಟನು. ಆದರೆ ಮೋಹನನಿಗೆ ಆತ್ಮವಿಶ್ವಾಸವಿತ್ತು. ಮನೆಯಲ್ಲಿ ಅಡುಗೆ ಮಾಡಲು ಧಾನ್ಯವಿಲ್ಲದೆ ಮೋಹನನ ಹೆಂಡತಿ ಸರಳ ಚಿಂತೆಯಲ್ಲಿದ್ದಳು. ಮೋಹನ, ಈಗ ಮನೆಯಲ್ಲಿ 2 ದಿನಕ್ಕೆ ಮಾತ್ರ ಧಾನ್ಯವಿದೆ, ಮಕ್ಕಳಿಗಾಗಿ ಏನು ಮಾಡೋಣ ಎಂದು ಕೇಳಿದಳು. ಅದಕ್ಕೆ ಮೋಹನ, ಸರಳ, ದೇವರ ಮೇಲೆ ಭರವಸೆಯಿಡು, ನಾವು ಪ್ರಯತ್ನಿಸುತ್ತೇವೆ, ಏನಾದರೂ ದಾರಿ ಸಿಗಬಹುದು ಎಂದನು. ಒಂದು ದಿನ ಪಬ್ಲೂ ಶಾಲೆಯಿಂದ ಒಂದು ಪುಸ್ತಕವನ್ನು ತಂದನು. ಅದರಲ್ಲಿ ನೈಸರ್ಗಿಕ ಕೃಷಿ ಮತ್ತು ಹೊಸ ಕೃಷಿ ವಿಧಾನಗಳ ಬಗ್ಗೆ ಮಾಹಿತಿಯಿತ್ತು. ಪಬ್ಲೂ, ತಂದೆ, ಈ ಪುಸ್ತಕದಲ್ಲಿ ಹಣವಿಲ್ಲದೆಯೂ ಕೃಷಿ ಮಾಡಬಹುದು ಎಂದು ಬರೆದಿದೆ, ಉದಾಹರಣೆಗೆ ಕೊಟ್ಟಿಗೆ ಗೊಬ್ಬರ ಮತ್ತು ಇನ್ನೂ ಹಲವು ದಾರಿಗಳಿವೆ ಎಂದು ಹೇಳಿದನು. ಅದಕ್ಕೆ ಮೋಹನ ತುಂಬಾ ಸಂತೋಷಪಟ್ಟನು. ಮೋಹನನು ಹೊಲದ ಒಂದು ಮೂಲೆಯಲ್ಲಿ ಸಾವಯವ ಕೃಷಿಗಾಗಿ ಸಿದ್ಧತೆ ಮಾಡಿದನು. ಊರಿನ ಜನರು ಅವನನ್ನು ನೋಡಿ ನಗುತ್ತಿದ್ದರು, ಆದರೆ ಮೋಹನನು ತನ್ನ ಕೆಲಸದಲ್ಲಿ ಮುಂದುವರಿದನು. ಅಂತಿಮವಾಗಿ ಕೆಲವು ದಿನಗಳ ನಂತರ ಉತ್ತಮ ಮಳೆಯಾಯಿತು. ಮೋಹನನ ಹೊಲವು ಹಸಿರಿನಿಂದ ಕಂಗೊಳಿಸತೊಡಗಿತು. ಅಕ್ಕಪಕ್ಕದ ಹೊಲಗಳು ಒಣಗಿದ್ದರೂ ಮೋಹನನ ಹೊಲದಲ್ಲಿ ಬೆಳೆ ಚೆನ್ನಾಗಿ ಬಂದಿತು. ಜನರು ಇದನ್ನು ನೋಡಿ ಆಶ್ಚರ್ಯಚಕಿತರಾದರು. ಆ ಕೃಷಿ ವಿಧಾನದ ಬಗ್ಗೆ ತಿಳಿಯಲು ಮೋಹನನ ಬಳಿ ಬರತೊಡಗಿದರು. ಊರಿನ ಸರಪಂಚರು ಮೋಹನನ ಕೆಲಸವನ್ನು ಮೆಚ್ಚಿ ಅವನನ್ನು ಕೃಷಿ ಅಧಿಕಾರಿಯ ರೂಪದಲ್ಲಿ ಸನ್ಮಾನಿಸಿದರು. ಮೋಹನನು ತನ್ನ ಜೀವನವನ್ನು ಬದಲಾಯಿಸಿಕೊಂಡದ್ದು ಮಾತ್ರವಲ್ಲದೆ ಇಡೀ ಊರಿನ ಜನರ ಮನೋಭಾವವನ್ನು ಬದಲಿಸಿದನು. ಮೋಹನನ ಕಥೆಯು ನಮಗೆ ಕಲಿಸುವುದೇನೆಂದರೆ, ಪರಿಸ್ಥಿತಿ ಏನೇ ಇರಲಿ, ಕಠಿಣ ಪರಿಶ್ರಮ ಮತ್ತು ಆತ್ಮವಿಶ್ವಾಸವಿದ್ದರೆ ಮನುಷ್ಯನು ಯಾವುದನ್ನಾದರೂ ಸಾಧಿಸಬಲ್ಲನು. ಬಡತನವು ಯಾವುದೇ ಶಾಪವಲ್ಲ, ಚಿಂತನೆ ಮತ್ತು ಹೋರಾಟದ ಮೂಲಕವೇ ನಿಜವಾದ ಯಶಸ್ಸು ಸಿಗುತ್ತದೆ. ಕೊನೆಯಲ್ಲಿ ಮೋಹನನು, ನಾನು ಸೋಲನ್ನು ಒಪ್ಪಿಕೊಳ್ಳಬಹುದಿತ್ತು, ಆದರೆ ನನ್ನ ಕನಸುಗಳನ್ನು ಬಿಡಲಿಲ್ಲ, ಅದಕ್ಕಾಗಿಯೇ ನಾನು ಇವತ್ತು ಗೆದ್ದಿದ್ದೇನೆ ಎಂದು ಹೇಳಿದನು.